ಬಿಸಿಲಿನ ಝಳದಲ್ಲಿ ಮಗು ಕಂಕುಳಲ್ಲಿರಿಸಿಕೊಂಡು ಹೋಗ್ತಾ ಇದ್ದ ಮಹಿಳೆಗೆ ಈಗ ನೆರವು ನೀಡಿದ್ದಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು. ಉತ್ತರ ಕನ್ನಡ ಜಿಲ್ಲೆ ಕುಮಟಾದಲ್ಲಿ ವಿಕಾಸ ಪರ್ವ ಯಾತ್ರೆಯ ವೇಳೆ ನಡೆದಂತಹ ಒಂದು ಪ್ರಸಂಗ ಇದು. ವಿಕಾಸ ಪರ್ವದ ಬಸ್ ಗೋಕರ್ಣದಿಂದ ಕುಮಟಾ ಕಡೆಗೆ ಹೋಗುವಾಗ ನಡೆದಂತಹ ಒಂದು ಘಟನೆ. ಕೆಲಸ ಅರಸುತ್ತಾ ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ದಂತಹ ಮಹಿಳೆಯನ್ನ ಮಾತನಾಡಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಹಸುಗೂಸು ಕಂಕುಳಲ್ಲಿ ಹೊತ್ತುಕೊಂಡು ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ದಂತಹ ಮಹಿಳೆ, ಮಗು ಹೊತ್ತು ಮಹಿಳೆಯನ್ನ ಮಾತನಾಡಿಸಿ ಕಷ್ಟ ಆಲಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಮೂಲದ ಮಹಿಳೆ ಅಂತ ಮಧು ಈ ಮಾತನಾಡಿಸಿದಂತಹ ಮಹಿಳೆ. ಕುಮಾರಸ್ವಾಮಿಗೆ ಮಾಹಿತಿ ನೀಡಿದ ಸೊರಬ ಕ್ಷೇತ್ರದ ಶಾಸಕ ಮಧು ಬಂಗಾರಪ್ಪ ಮಹಿಳೆ ಕೈಗೆ 10,000 ರೂಪಾಯಿ ಹಣವನ್ನ ನೀಡಿ ಕೆಲಸದ ಭರವಸೆಯನ್ನ ಸಹ ನೀಡಿದ್ದಾರೆ ಕುಮಾರಸ್ವಾಮಿ. ಮುಂದೆ ಜೀವನೋಪಾಯಕ್ಕೆ ಕೆಲಸ ವ್ಯವಸ್ಥೆ ಮಾಡೋದಾಗಿಯೂ ಕೂಡ ಈ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕುಮಾರಣ್ಣನ ಮಾನವೀಯತೆ ವಿಡಿಯೋ ವೈರಲ್ ಆಗಿದೆ. ಇಲ್ಲಿ 5,000 ಇದೆ, ಮೂರಲ್ಲೇ ಏನಾದ್ರು ಒಂದು ಅಂಗಡಿ ಹಾಕ, ಸಣ್ಣದು ಪುಟ್ಟ ಅಂಗಡಿ ಯಾಕೆ ಕೊಡೋದು? ನರಸಿಂಹ, ಸುನಿಲ್, ನರಸಿಂಹ ನಂಬರ್ ಕೊಡು. ಗಣಪತಿ ನಿಂದೆ ನಂಬರ್ ಕೊಡು ನರಸಿಂಹ, ಬೇರೆದು ಯಾರ್ದು ಬೇಡ. ನರಸಿಂಹ ಅಮ್ಮ ಏನ್ ಮಾಡ್ತಾರೆ ಈ ಬಿಸ್ತಲ ಮಗು ಹೆಂಗಮ್ಮ ಇರ್ತದೆ? ಪಾಪ ಅವಳಿಗೆ ಏನು ಪ್ರಪಂಚ ಅವ್ರದ್ದು ವ್ಯಾಪಾರನೇ ಅದಣ್ಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜು. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ಕುಮಾರಸ್ವಾಮಿ ಅವರ ಮಾನವೀಯತೆಯನ್ನ ಖಂಡಿತವಾಗ್ಲೂ ಕೂಡ ಮೆಚ್ಚಬೇಕಾದಂಥದ್ದು. ಅಲ್ಲಿ ನಡೆದಂತಹ ಘಟನೆ ಏನು? ವೀಣಾ, ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರು ನಿನ್ನೆ ದಿನ ಏನು ಜೆಡಿಎಸ್ ನ ವಿಕಾಸ ಪರ್ವ ಯಾತ್ರೆಯನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ನಿನ್ನೆ ಕುಮಟಾದಲ್ಲಿ ಒಂದು ಸಮಾವೇಶದ ಪಾಲ್ಗೊಳ್ಳುವ ಸಂದರ್ಭದಲ್ಲಿ ಒಂದು ಮಹಿಳೆ ಅವರ ವಾಹನದಿಂದ ಅವರ ಕಣ್ಣಿ ಬಿದ್ದಾಳೆ. ತಕ್ಷಣಕ್ಕೆ ತಮ್ಮ ಕುಮಾರ ಪರ್ವದ ವಾಹನವನ್ನ ನಿಲ್ಲಿಸಿ ಬಳಿಕ ಅವಳ ಮಹಿಳೆಯನ್ನ ತನ್ನ ಹತ್ರ ಕರೆಸ್ಕೊಂಡಿದ್ದಾರೆ. ಬಳಿಕ ಅವಳ ಕಷ್ಟ ಸುಖವನ್ನು ವಿಚಾರಿಸಿದ್ದಾರೆ. ಬಳಿಕ ಅವಳು ಎಲ್ಲಿ ಅವಳು ಏನು ಹೇಳುವಂತ ಒಂದು ಮಾಹಿತಿಯನ್ನು ಕೂಡ ಸ್ಥಳದಲ್ಲೇ ಪಡೆದಂತ ಕುಮಾರಸ್ವಾಮಿ ತನ್ನ ಕಿಶೆಯಲ್ಲಿದ್ದ ಹಣವನ್ನ ಒಂದು 10,000 ರೂಪಾಯಿ ಹಣವನ್ನ ನೀಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ನಿಜಕ್ಕೂ ಕೂಡ ಕುಮಾರಸ್ವಾಮಿ ಒಂದು ಔದಾರ್ಯವನ್ನ ನೋಡಿ ಅಲ್ಲಿರುವಂತಹ ಒಂದು ಕಾರ್ಯಕರ್ತರು, ಸಾರ್ವಜನಿಕರು ಕೂಡ ಸಾಕಷ್ಟು ಹೊಗಳಿರುವುದು ಕಂಡು ಬಂತು. ಅದರಂತೆ ಬಳಿಕ ಅವರು ತಮ್ಮ ಪಕ್ಕದಲ್ಲಿ ಇರುವಂತಹ ಒಂದು ಏನು ಸೊರಬ ಕ್ಷೇತ್ರದ ಒಂದು ಮಹಿಳೆ ಆಗಿ ಬಳಿಕ ಮಧು ಬಂಗಾರಪ್ಪನವರು ಕೂಡ ಅವಳ ವಿಳಾಸವನ್ನು ಪಡೆದು ತಾನು ಕೂಡ ಅವಳಿಗೆ ಸ್ಪಂದಿಸುವಂತ ಒಂದು ಕಾರ್ಯವನ್ನ ಮಾಡ್ತೇನೆ. ಮತ್ತು ಕುಮಾರಸ್ವಾಮಿ ಅವರು ಕೂಡ ಅವರಿಗೆ ಮಧು ಬಂಗಾರಪ್ಪನ ಒಂದು ಸೂಚನೆ ನೀಡಿದ್ರು. ಅವಳು ಏನು ಕಷ್ಟ ಸುಖ ಇದೆ ಅದಕ್ಕೂ ಕೂಡ ಹೆಚ್ಚಿನ ಸಹಾಯ ನೀಡುವಂತೆ ಮಧು ಬಂಗಾರಪ್ಪಗೂ ಸೂಚಿಸಿದ್ರು. ಅದರಂತೆ ಮಧು ಬಂಗಾರಪ್ಪನವರು ಕೂಡ ಮುಂದಿನ ದಿನದಲ್ಲಿ ನಾನು ಅವಳಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಕೊಡುವಂತ ಭರವಸೆ ನೀಡಿದ್ರು. ಒಟ್ಟಾರೆ ಏನು ಕುಮಾರಸ್ವಾಮಿ ಅವರು ಏನು ಒಂದು ದಾರಿಯಲ್ಲಿ ಹೋಗಿರುವಂತಹ ಒಂದು ಮಹಿಳೆ ಈ ರೀತಿಯ ಒಂದು ಭಿಕ್ಷಾಟನೆ ಮಾಡ್ತಿರೋ ನೋಡಿದ ತಕ್ಷಣ ಅವರು 10,000 ರೂಪಾಯಿಯನ್ನು ಕೊಡುವ ಮಾನವೀಯತೆಯನ್ನು ಮೆರೆದಿದ್ದಾರೆ. ವೀಣಾ, ಎಸ್ ಮಂಜು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಬಿಸಿಲಿನ ಝಳದಲ್ಲಿ ಮಗುವನ್ನ ಕಂಕುಳಲ್ಲಿ ಇರಿಸಿಕೊಂಡು ಹೋಗ್ತಾ ಇದ್ದಂತಹ ಮಹಿಳೆಯನ್ನ ಕರೆದು ಮಾತನಾಡಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಆ ಮಹಿಳೆಯ ಕಷ್ಟವನ್ನ ಕೇಳಿದ್ದಾರೆ, ಏನ್ ಸಮಸ್ಯೆಯನ್ನ ಆಲಿಸಿದ್ದಾರೆ. ತದನಂತರ 10,000 ರೂಪಾಯಿಗಳನ್ನ ಕೊಡೋದರ ಜೊತೆಗೆ ಉದ್ಯೋಗದ ಭರವಸೆಯನ್ನು ಕೂಡ ಆ ಮಹಿಳೆಗೆ ಕೊಟ್ಟಿದ್ದಾರೆ. ಇಲ್ಲಿ 5,000 ಇದೆ, ಮೂರಲ್ಲೇ